ಕಂಪ್ಲೇಂಟ್ ನ ಲಾರ್ಜ್ ಮಾಡಬಹುದು. ಇನ್ನು CPGRAMS ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅದನ್ನ ನಾವು ಈ ವಿಡಿಯೋನ ಪಾರ್ಟ್ 2 ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಲೋ ಮನೋಜ, ಇದು ಯಾವ್ದೋ ಗ್ರಾಮ್ಸ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ಯಲ್ಲ, ಏನದ? ಅದೇನೋ ಅಂದ್ರೆ ವೇಟ್ ಅವನ ಜೊತೆ ನಿಮ್ಗೂ ಹೇಳ್ತೀನಿ ಬನ್ನಿ. CPGRAMS ಅಂತಂದ್ರೆ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವೆನ್ಸ್ ರೆಡ್ರೆಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಪೋರ್ಟಲ್ ಅಂತ ಅರ್ಥ. ಸೊ ಇದು ಭಾರತದ ಪ್ರತಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಡೈರೆಕ್ಟ್ ಲೈನ್ ಆಗಿರುತ್ತೆ. ಕರಪ್ಟ್ ಅಫಿಷಿಯಲ್, ಬ್ರೋಕನ್ ಸ್ಟ್ರೀಟ್ ಲೈಟ್ ಅಥವಾ ನಿಮ್ಮ ಪೆನ್ಷನ್ ದುಡ್ಡು ಸ್ಟಕ್ ಆಗಿದ್ರು ಕೂಡ ನೀವು ಈ ಪೋರ್ಟಲ್ ಅಲ್ಲಿ ರಿಪೋರ್ಟ್ ಮಾಡಬಹುದು. ಅಂಡ್ ಈ ಪೋರ್ಟಲ್ ಇಂದ ನೀವು ಸೆಂಟ್ರಲ್, ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ ಮಿನಿಸ್ಟ್ರಿನ ಎಲ್ಲಾ ಸಚಿವಾಲಯಗಳಲ್ಲಿ ಕಂಪ್ಲೇಂಟ್ ಕೂಡ ಕೊಡಬಹುದು. ಅಂಡ್ ಈ ಕಂಪ್ಲೇಂಟ್ ನ ಫೈಲ್ ಮಾಡೋ ಪ್ರೊಸೆಸ್ ಹೇಗೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ನೀವು ಈ ವೆಬ್ಸೈಟ್ ಗೆ ಲಾಗಿನ್ ಆಗಬೇಕು, ಆಮೇಲೆ ನಿಮ್ಮ ಕಂಪ್ಲೇಂಟ್ ನ ಫೈಲ್ ಮಾಡಬೇಕು. ಸೊ ಅದಾದ್ಮೇಲೆ ನಿಮ್ಮ ಕಂಪ್ಲೇಂಟ್ ರೈಟ್ ಫೀಲ್ಡ್ ಆಫೀಸರ್ ಅಥವಾ ಡಿಪಾರ್ಟ್ಮೆಂಟ್ ಗೆ ಹೋಗುತ್ತೆ. ಆಮೇಲೆ ನಿಮಗೆ SMS ಅಥವಾ ಇಮೇಲ್ ನ ಮೂಲಕ ಅಪ್ಡೇಟ್ ಸಿಗುತ್ತೆ. ಅಂಡ್ ಫೈನಲಿ ಯು ಕ್ಯಾನ್ ಗಿವ್ ಯುವರ್ ಫೀಡ್ಬ್ಯಾಕ್ ಆನ್ ವೆದರ್ ಇಟ್ ವಾಸ್ ರಿಸಾಲ್ವ್ಡ್. ವಡೋದರಾದ ಶಕ್ರಬೆನ್ ರತಿಲಾಲ್ ಸೋಲಂಕಿ ಅನ್ನೋರು ಈ ಪೋರ್ಟಲ್ ನ ಯೂಸ್ ಮಾಡಿಕೊಂಡು ಬ್ಲಾಕ್ ಆಗಿದ್ದಂತ ತಮ್ಮ ಮನೆ ಕನ್ಸ್ಟ್ರಕ್ಷನ್ ನ ಅನ್ಬ್ಲಾಕ್ ಮಾಡಿಸ್ಕೊಂಡ್ರು. ಅಂಡ್ ಲವ್ಜಿತ್ ಸಿಂಗ್ ಅನ್ನೋರು ತಮ್ಮ ಪೆನ್ಷನ್ ಅಕೌಂಟ್ ಇಂದ ಇನ್ಕರೆಕ್ಟ್ಲಿ ಡಿಡಕ್ಟ್ ಆಗಿದ್ದಂತ 27,411 ರೂಪಾಯಿನ ರೀಫಂಡ್ ಪಡ್ಕೊಂಡ್ರು. ಇನ್ನು ಕೊನೆಯದಾಗಿ ರಾಕೇಶ್ ಗಾರ್ಗ್ ಅನ್ನೋರು ಇನ್ಕರೆಕ್ಟ್ ಕಂಪ್ಯೂಟೇಷನ್ ಆಫ್ ಇಂಟ್ರೆಸ್ಟ್ ಇಂದ ಆಗಿದ್ದಂತ 3,65,000 ಪೇಮೆಂಟ್ ನ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ರಿಫಂಡ್ ಪಡ್ಕೊಂಡ್ರು. ಅಂಡ್ ಈ ಸರ್ವಿಸ್ ಬಂದು ನಿಮಗೆ 24/7 ಇರುತ್ತೆ. ಅಂಡ್ 5 lakh ಪ್ಲಸ್ ಕಾಮನ್ ಸರ್ವಿಸ್ ಸೆಂಟರ್ ಗೆ ಇದು ಕನೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಇಂದ ನೀವು ಯಾವುದೇ ಗೌರ್ಮೆಂಟ್ ಇಂದ ನಾನ್ ಡೆಲಿವರಿ ಆಫ್ ಸರ್ವಿಸಸ್ ಇಂದ ಅಪ್ಸೆಟ್ ಆಗಿದ್ರೆ CPGRAMS ಪೋರ್ಟಲ್ ನ ಮುಖಾಂತರ ನೀವು ಗೌರ್ಮೆಂಟ್ ಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಗ್ರೀವೆನ್ಸ್ ನ ರಿಸಾಲ್ವ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.